ನಮಸ್ತೆ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಸಾಮಾಜಿಕ ಜಾಲತಾಣದ ಮಿತ್ರರೇ, ನಾನು ಇವತ್ತು ಒಂದು ಬಹುಮುಖ್ಯವಾದ ವಿಷಯವನ್ನು ತಮ್ಮೊಂದಿಗೆ ಪ್ರಸ್ತಾಪಿಸ್ತಾ ಇದ್ದೀನಿ ಹಾಗೂ ಹಂಚಿಕೊಳ್ತಿದ್ದೀನಿ. ಯಾವ ವಿಷಯ ಬಗ್ಗೆ ಅಂದರೆ ನೋಂದಾಯಿತ ಅಂಚೆ, ದಟ್ ಈಸ್ ದಿ ರಿಜಿಸ್ಟರ್ ಪೋಸ್ಟ್. ಈ ನ್ಯಾಯಾಲಯದ ಪ್ರಕರಣಗಳಲ್ಲಿ ರಿಜಿಸ್ಟರ್ ಪೋಸ್ಟ್ ಅನ್ನೋದು ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇಟ್ ಈಸ್ ದಿ ಕೀ ರೋಲ್. ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಒಂದು ಕೀ ರೋಲ್, ಇಂಪಾರ್ಟೆಂಟ್ ರೋಲ್ ಆಗಿ ನೋಂದಾಯಿತ ಅಂಚೆ ಒಂದು ಪಾತ್ರವನ್ನು ವಹಿಸುತ್ತೆ. ಹೇಗೆ ಅಂತಂದರೆ, ಈಗ ಕೆಲ ದಿನಗಳ ಹಿಂದೆ ನನ್ನ ಪತ್ನಿಗೆ ಒಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ, ಅದು ನ್ಯಾಯಾಲಯದಿಂದ. ಆ ಸಮಯದಲ್ಲಿ ನಾನು ನನ್ನ ಪತ್ನಿ ಮೈಸೂರಿನ ಆಸ್ಪತ್ರೆಯಲ್ಲಿರ್ತೀವಿ. ನಮ್ಮ ಪತ್ನಿಗೆ ಬೆನ್ನಿನ ಮೂಳೆ ಮುರಿದ್ರಿಂದ ಸರ್ಜರಿ ಆಗಿರುತ್ತೆ. ಆ ಸಮಯದಲ್ಲಿ ನಾವು ಆಸ್ಪತ್ರೆಯಲ್ಲಿರ್ತೀವಿ. ನಮಗೆ ಪೋಸ್ಟ್ ಮ್ಯಾನಿಂದ ಕರೆ ಬರುತ್ತೆ. ಏನಂತ ಕರೆ ಬರುತ್ತೆ? ನನ್ನ ನಂಬರಿಗೆ ಕರೆ ಬರುತ್ತೆ, ನಿಮಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ನಾವು ಅದಕ್ಕೆ, ಅಮ್ಮ ನಾವು ಮನೆಯಲ್ಲಿಲ್ಲ, ಹೀಗೆ ಮೈಸೂರಲ್ಲಿದ್ದೀವಿ, ನಮ್ಮ ಪತ್ನಿಗೆ ಸರ್ಜರಿ ಆಗಿದೆ, ನಾವು ಬರೋಕ್ಕೆ ಒಂದು ವಾರ ಲೇಟ್ ಆಗುತ್ತೆ, ನಮ್ಮ ತಾಯಿ ಇರ್ತಾರೆ, ಕೊಟ್ಟೋಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ನೋಂದಾಯಿತ ಅಂಚೆ ಆಗಿರೋದ್ರಿಂದ ನಾವು ಆ ವ್ಯಕ್ತಿಗೆ ಮುಟ್ಟಿಸ್ಬೇಕು ಸರ್ ಅಂತಾರೆ. ನಾವು ಬರೋದು ಒಂದು ವಾರ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆದರೆ ಅವರು ಏನು ಮಾಡ್ತಾರೆ, ಆ ಅಂಚೆಯನ್ನು ರಿಟರ್ನ್ ಮಾಡ್ತಾರೆ. ಏನಂತ? ಅನ್ಕ್ಲೈಮ್ಡ್ ಅಂತ. ಅನ್ಕ್ಲೈಮ್ಡ್ ಅಂತಂದರೆ ನಾವು ಅದನ್ನು ಹಕ್ಕು ಪಡೆದಿಲ್ಲ, ಅದ್ರ ಮೇಲೆ ನಾವು ತಗೊಂಡಿಲ್ಲ, ನಾವು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಅಂತೇಳಿಲ್ಲ, ಅದನ್ನು ರೆಫ್ಯೂಸ್ ಕೂಡ ಮಾಡಿಲ್ಲ. ನಾವು ಈಗ ಈ ಸ್ಟೇಷನಲ್ಲಿ ಇಲ್ಲ, ಅದರ ಅರ್ಥ ಆ ಥರ ಹೇಳ್ಬೇಕಾಯ್ತು ಅವರು. ಆದರೆ ಅನ್ಕ್ಲೈಮ್ಡ್ ಅಂತ ಅದನ್ನು ಶರ ಬರೆದು ಕಳಿಸ್ತಾರೆ. ಅದ್ರ ಪ್ರಕಾರ ಆ ಶರದ ಮೇಲೆ ಕೋರ್ಟಲ್ಲಿ ಏನು ಮಾಡ್ತಾರೆ, ನಮ್ಮ ಮಿಸ್ಸಸ್ಸನ್ನು ಆ ಕೇಸಿಂದ ಎಕ್ಸ್ಪರ್ಟಿ ಮಾಡ್ತಾರೆ. ಇದರಿಂದ ಯಾರಿಗೆ ತೊಂದರೆ ಆಯಿತು? ನಮಗೆ ತೊಂದರೆ ಆಯಿತು. ಏನಂದರೆ, ನಾವುದು ಆ ನೋಂದಾಯಿತ ಅಂಚೆಯನ್ನು ರೆಫ್ಯೂಸ್ ಮಾಡಿದರೆ ತಪ್ಪು, ನಾವಿದ್ದು ಸಹ ಇಸ್ಕೊಳಿದ್ರೆ ತಪ್ಪು. ಆದರೆ ನಾವು ಇಲ್ಲದೆ ನಮ್ಮ ಅನುಪಸ್ಥಿತಿಯಲ್ಲಿ ಇದು ನಡೆದು ಹೋಗುತ್ತೆ, ಅದರಿಂದ ಬಾಧಿತರಾಗೋದು ನಾವು. ಹೀಗೆ ಈ ತರಹದ ಕೇಸುಗಳು ನಮ್ಮ ದೇಶದಲ್ಲಿ ಬಹಳ ಇದೆ. ನೋಟಿಸು ಅವರಿಗೆ ತಲುಪಿರೋದೇ ಇಲ್ಲ, ಅವರು ಕಾರಣಾಂತರಗಳಿಂದ ಮನೇಲಿರೋಲ್ಲ. ಆದರೆ ನಮ್ಮ ಇಂಡಿಯನ್ ಪೋಸ್ಟ್ ಏನು ಮಾಡ್ತಾಯಿದೆ, ಅನ್ಕ್ಲೈಮ್ಡ್. ಇದ್ರ ಸಲುವಾಗಿ ನಾನು ಪೋಸ್ಟ್ ಆಫೀಸ್ ಹೋಗಿ ವಿಚಾರಿಸಿದಾಗ, ನೀವು ಏಕೆ ಅನ್ಕ್ಲೈಮ್ಡ್ ಅಂತ ಬರೆದ್ರಿ? ನಾಟ್ ಇನ್ ಸ್ಟೇಷನ್ ಅಂತ ಹಾಕ್ಬೋದಿತ್ತಲ್ಲ, ಅನ್ಕ್ಲೈಮ್ಡ್ ಅಂತ ಯಾಕೆ ಕಳಿಸಿದ್ರೆ? ಇದರಿಂದ ನನಗೆ ತೊಂದರೆ ಆಗ್ತಾಯಿದೆ, ನನ್ನನ್ನು ಎಕ್ಸ್ಪರ್ಟಿ ಮಾಡಿದ್ದಾರೆ, ನನ್ನ ವಿರುದ್ಧ ಆದೇಶವಾಗುತ್ತೆ ಅಂತ ಕೇಳಿದರೆ, ನಮ್ಮ ಮಾಧ್ಯಮದ ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಅವರು ಸರ್ವ್ ಮಾಡ್ತಾರೆ, ಅದನ್ನು ತಂತ್ರಾಂಶದಲ್ಲೇ ಕಳಿಸ್ತಾರೆ. ಅದರಲ್ಲಿ ಆ ಆಪ್ಷನ್ ನಾಟ್ ಇನ್ ಸ್ಟೇಷನ್ ಅಂತ ಆಪ್ಷನ್ ಇರುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ನಾಟ್ ಇನ್ ಸ್ಟೇಷನ್ ಆಪ್ಷನ್ ಇಲ್ಲದೇ ಇರೋದರಿಂದ ಈ ಥರ ಸಮಸ್ಯೆ ಉಂಟಾಗಿರೋದ್ರಿಂದ ಎಷ್ಟೋ ಕೇಸುಗಳಲ್ಲಿ, ಅದು ಆಸ್ತಿ ವಿವಾದಿತ ಕೇಸುಗಳಲ್ಲಿ, ಪರ್ಸನ್ ಯಾರು ಪ್ರಾಪರ್ಟಿ ಹೊಂದಿರ್ತಾನೆ, ಪ್ರಾಪರ್ಟಿ ಸಿಗಬೇಕಾಗಿರುತ್ತೆ, ಅವನು ಆ ಪ್ರಾಪರ್ಟಿಯಿಂದ ವಂಚಿತನಾಗ್ತಾನೆ. ಅವನಿಗೆ ನ್ಯಾಯಾಲಯದ ಸಮನ್ಸ್ಗಳು, ನೋಟಿಸ್ಗಳು ಸರಿಯಾಗಿ ಸರ್ವ್ ಆಗಲ್ಲ. ಅವನ ಅನುಪಸ್ಥಿತಿಯಲ್ಲಿ ಅವನು ಬಂದಿಲ್ಲ ಅಂತೇಳಿ ಕೇಸುಗಳು ಅವನ ವಿರುದ್ಧವಾಗಿ ಆಗ್ತವೆ. ಅವನ ವಿರುದ್ಧವಾಗಿ ಆದ ಕಾರಣ ಅವನು ಗೊತ್ತಾದಾಗ ಮತ್ತೆ ಅಪೀಲ್ ಹೋಗ್ತಾನೆ. ಅಪೀಲ್ ಹೋಗಬೇಕಾಗುತ್ತೆ. ಅದರಿಂದ ಕೋರ್ಟ್ ಸಮಯನೂ ಹಾಳಾಗ್ತಾ ಇದೆ ಮತ್ತು ಆರ್ಥಿಕವಾಗಿ ಆ ಮನುಷ್ಯನು ಕುಗ್ಗೋಗ್ತಾನೆ.